ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳು ಕಾಣ್ತಾ ಇರುವಂತಹ ಸಂದರ್ಭದಲ್ಲೇ ರಾಜಕೀಯವಾಗಿ ತಯಾರಿಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಬಾಲಾಕೋಟ್ನಲ್ಲಿ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತದ ಏರ್ ಸ್ಟ್ರೈಕ್ಗೆ ಮತ್ತೊಂದು ಸಾಕ್ಷಿ ಇದೀಗ ಬಹಿರಂಗ ಆಗಿದೆ. ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಏರ್ ಸ್ಟ್ರೈಕ್ ದೊಡ್ಡ ಪರಿಣಾಮ ಬೀರಿಲ್ಲ, ನಮ್ಮೂರಲ್ಲಿ ಟೆರರಿಸ್ಟ್ಗಳೇ ಇರಲಿಲ್ಲ, 4 ಮರಗಳ ಮೇಲೆ ಇವರು ಬಾಂಬ್ ಹಾಕಿ ಹೋಗಿದ್ದಾರೆ, ಈ ತರದೆಲ್ಲ ಮಾತು ಹೇಳ್ತಾ ಇತ್ತಲ್ವಾ. ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತನಿಂದಲೇ ಒಂದು ವಿಡಿಯೋ ರಿಲೀಸ್ ಆಗಿದೆ. ಅಮೆರಿಕದಲ್ಲಿರುವಂತಹ ಪಾಕ್ನ ಸಾಮಾಜಿಕ ಕಾರ್ಯಕರ್ತ ದಾಳಿಯ ಬಳಿಕ ಉಗ್ರರ ಕುಟುಂಬಗಳ ಜೊತೆ ಪಾಕ್ನ ಸೇನಾಧಿಕಾರಿಗಳು ಸಾಂತ್ವನ ಹೇಳ್ತಾ ಇದ್ದಂತ ವಿಡಿಯೋಗಳನ್ನೆಲ್ಲವನ್ನು ಕೂಡ ಇದೀಗ ಬಹಿರಂಗ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಸ್ವತಃ ಪಾಕ್ ಅಧಿಕಾರಿಗಳೇ ಹೇಳಿದ್ದಾರೆ ಅಂತ ಅಂದ್ರೆ ಎಂಥ ನಾಚಿಕೆ ಬಿಟ್ಟು ಮಂದಿ ಅಂತ ನಾವಿಲ್ಲಿ ಯೋಚನೆ ಮಾಡಬಹುದು. 200 ಜನ ಸತ್ತಿದ್ದಾರೆ ಅಂತ ಪಾಕಿಸ್ತಾನದ ಅಧಿಕಾರಿನೇ ಹೇಳಿದ್ದಾನೆ ಅನ್ನುವಂಥದ್ದು ಕೂಡ ವಿಡಿಯೋದಲ್ಲಿ ಬಹಿರಂಗ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನದ ಮೇಲೆ ಏನು LOCಯನ್ನ ದಾಟಿ ಭಾರತೀಯ ಸೇನೆ ನಡೆಸಿದ್ದಂತ ದಾಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿ ಕೇಳ್ತಾ ಇದ್ದಂಥವರಿಗೆ ಈಗ ಮತ್ತೊಂದಷ್ಟು ಸಾಕ್ಷಿ ಅಮೆರಿಕದಲ್ಲಿರುವಂತಹ ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತನಿಂದನೇ ಬಹಿರಂಗ ಆದಂತಾಗಿದೆ. ಪಾಕಿಸ್ತಾನದ ನಿಜ ಬಣ್ಣವನ್ನ ಅಲ್ಲಿನ ಮಂದಿನೇ ಬಯಲು ಮಾಡ್ತಾ ಇರೋದನ್ನ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ವಿ. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಬಾಲಾಕೋಟ್ನ ಸ್ಥಳೀಯ ಓರ್ವ ವ್ಯಕ್ತಿ ಮಾತನಾಡಿದ್ದನ್ನೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ, ಏನೇನಾಯ್ತು ಅನ್ನುವಂಥದ್ದನ್ನ. ಇದೀಗ ನಾವು ಗಮನಿಸ್ತಾ ಇದೀವಲ್ಲ, ಯೂನಿಫಾರ್ಮ್ ನೋಡಿದ್ರು ಕೂಡ ಗೊತ್ತಾಗುತ್ತೆ ಇದು ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟಂತ ಸೇನಾಧಿಕಾರಿ. ಅಲ್ಲಿ ಏನ್ ನಿಮ್ಮ ಒಂದಷ್ಟು ಕುಟುಂಬದವರಿಗೆಲ್ಲ ಸಮಾಧಾನ ಹೇಳ್ತಾ ಇರೋದು, ಅವ್ರನ್ನೆಲ್ಲ ಸಾಂತ್ವನ ಹೇಳ್ತಾ ಇರೋದು ಅವರಿಗೆಲ್ಲ ಗಮನಿಸ್ತಾ ಇದ್ವಿ. ಅಂದ್ರೆ ಆ ಕುಟುಂಬ ಸದಸ್ಯ ಏನೋ ದೊಡ್ಡ ಸಾಧನೆ ಮಾಡಿದ್ದಾರೆ ಅಥವಾ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಈ ಕುಟುಂಬ ಸದಸ್ಯರನ್ನ ಅಲ್ಲಿನ ಪಾಕ್ನ ಸೇನಾಧಿಕಾರಿಗಳು ಸಾಂತ್ವನ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಅಲ್ಲಿ ಮೃತಪಟ್ಟಂತವರೆಲ್ಲರೂ ಕೂಡ ಉಗ್ರರು. ಇದು ಪಾಕಿಸ್ತಾನ ಸೇನೆ ಜೊತೆಗೆ ಅಲ್ಲಿನ ಸರ್ಕಾರ ಉಗ್ರರಿಗೆ ಹೇಗೆ ಬೆನ್ನೆಲುಬಾಗಿ ನಿಂತಿದೆ, ಉಗ್ರರನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಸೇನೆಗೆ ಸಂಬಂಧಪಟ್ಟಂತ ಯೋಧ ಕಳ್ಕೊಂಡಂತ ರೀತಿಯಲ್ಲಿ ಅವ್ರ ಕುಟುಂಬಸ್ಥರಿಗೆ ಹೇಗೆ ಹೋಗಿ ಇವರು ಸಾಂತ್ವನವನ್ನ ಹೇಳ್ತಾರೆ, ಆಮೇಲೆ ಆ ಉಗ್ರನಿಂದ ಇಷ್ಟೆಲ್ಲ ಸಹಾಯವನ್ನ ಪಡ್ಕೊಂಡಿದ್ದಂತ ಕಾರಣಕ್ಕಾಗಿನೇ ಇವರು ಹೋಗಿ ಸಾಂತ್ವನ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಪಡಿಸ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಅಂತೂ ಮತ್ತೊಂದು ಪುರಾವೆ ಈಗ ಸಿಕ್ಕಂಗಾಗಿದೆ. ಈಗ ಬಹಿರಂಗ ಆಗಿರುವಂತಹ ವಿಡಿಯೋದಲ್ಲಿ ಜೊತೆಗೆ ಆ ಸಾಮಾಜಿಕ ಕಾರ್ಯಕರ್ತ ಹೇಳಿರೋ ಮಾತುಗಳು ಏನೇನು, ಕೊಟ್ಟಿರೋ ಮಾಹಿತಿಗಳು ಏನೇನು ಹರೀಶ್? ಹೌದು ಮಾಲ್ತೇಶ್, ಇದುವರೆಗೆ ಭಾರತ ವಾಯುದಾಳಿಯನ್ನ ಉಗ್ರರ ಮೇಲೆ ನಡೆಸಿದಂತಹ ವಿಚಾರವಾಗಿ ಪಾಕಿಸ್ತಾನ ಕೂಡ ಪದೇ ಪದೇ ಸಾಕ್ಷಿಯನ್ನ ಕೇಳ್ತಿತ್ತು. ಮತ್ತೆ ಭಾರತದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರತಿಪಕ್ಷಗಳು ಕೂಡ ದಾಳಿ ನಡೆದಿರೋದ್ರ ಬಗ್ಗೆ ಸಾಕ್ಷಿಯನ್ನ ಕೇಳ್ತಾ ಇತ್ತು. ಈಗ ಒಂದೊಂದಾಗಿ ಮಾಹಿತಿಗಳು ಹೊರ ಬರ್ತಾ ಇದೆ. ಅದು ಕೂಡ ಪಾಕಿಸ್ತಾನದ ನಾಗರಿಕರೇ ಒಂದಷ್ಟು ದಾಖಲೆಗಳನ್ನ ಮಾಹಿತಿಯನ್ನ ಹೊರ ಹಾಕ್ತಿದ್ದಾರೆ. ಹೌದು, ಬಾಲಾಕೋಟ್ನಲ್ಲಿ ಭಾರತದ ವಾಯುಸೇನೆ ದಾಳಿ ನಡೆಸಿದ್ದು ನಿಜ, ಅಲ್ಲಿ ಉಗ್ರರು ಸತ್ತಿರ್ತಕ್ಕಂತ ನಿದರ್ಶನ ಕೂಡ ಇದೆ ಅನ್ನುವಂತಹದನ್ನ ಕೆಲವೊಂದಿಷ್ಟು ದಾಖಲೆಗಳು ಮತ್ತೆ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು ಬಹಿರಂಗ ಮಾಡ್ತಿರ್ತಕ್ಕಂಥದ್ದು. ಈಗ ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತರೊಬ್ರು ಅಮೆರಿಕದಲ್ಲಿ ಇದ್ದಾರೆ. ಅವರು ಇಲ್ಲಿ ಪಾಕಿಸ್ತಾನದ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಆಗಿರ್ತಕ್ಕಂತ ವಾಯುದಾಳಿಯಲ್ಲಿ ಉಗ್ರ ನೆಲೆಗಳ ಮೇಲೆ ಭಾರತ ವಾಯುಸೇನೆ ಏನ್ ದಾಳಿಯನ್ನ ಮಾಡ್ತು, ಇದಕ್ಕೆ ಈಗ ಸಾಕ್ಷಿಯನ್ನ ನೀಡಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಸಾಕ್ಷಿಯಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಬಾಲಾಕೋಟ್ನಲ್ಲಿ ಇದ್ದಂತಹ ಉಗ್ರರ ಅಡಗುದಾಣಗಳೇನಿದೆ ಅಲ್ಲಿ ಭಾರತದ ವಾಯುಸೇನೆ ದಾಳಿ ನಡೆಸಿದ್ದು ನಿಜ, ಅಲ್ಲಿ 200ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದು ನಿಜ ಅನ್ನುವಂಥದ್ದು ಈ ಈ ವಿಡಿಯೋದಿಂದ ಬಹಿರಂಗ ಆಗಿರ್ತಕ್ಕಂಥದ್ದು. ಮತ್ತೆ ಈ ವಿಡಿಯೋದಲ್ಲಿ ಒಂದು ನೋಡ್ಬಹುದು, ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳೇನಿದ್ದಾರೆ, ಹಿರಿಯ ಅಧಿಕಾರಿಗಳು ಆ ಉಗ್ರರು ಸತ್ತಿರ್ತಕ್ಕಂಥ ಉಗ್ರರ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಿರ್ತಕ್ಕಂಥದ್ದು ಕೂಡ ಈ ವಿಡಿಯೋದಲ್ಲಿ ಬಹಿರಂಗ ಆಗಿದೆ. ಇದನ್ನ ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತನ ಈತ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಇದುವರೆಗೂ ಪಾಕಿಸ್ತಾನ ಹೇಳ್ತಾ ಬರ್ತಿತ್ತು, ಅಲ್ಲಿ ಉಗ್ರರು ಅಡಗುದಾಣಗಳೇ ಇರ್ಲಿಲ್ಲ, ಅಲ್ಲಿ ಯಾವುದೇ ರೀತಿಯಂತ ಉಗ್ರ ಚಟುವಟಿಕೆಗಳು ಕೂಡ ಅಲ್ಲಿ ಇರ್ಲಿಲ್ಲ, ಮತ್ತೆ ಯಾರು ಕೂಡ ಅಲ್ಲಿ ಸತ್ತಿಲ್ಲ ಅನ್ನುವಂಥದ್ದನ್ನ ಪಾಕಿಸ್ತಾನ ಸರ್ಕಾರ ಹೇಳ್ತಿತ್ತು. ಹಂಗೊಂದ್ ವೇಳೆ ಸತ್ತಿದ್ದಾರೆ ಅಂತ ಆದ್ರೆ, ಅಲ್ಲಿ ಉಗ್ರರ ಅಡಗುದಾಣಗಳು ಇದ್ದಿದ್ದಾವೆ ಅಂತ ಆದ್ರೆ ನಮಗೆ ಸಾಕ್ಷಿಯನ್ನ ಕೊಡಿ ಅನ್ನುವಂತಹದನ್ನ ಪಾಕಿಸ್ತಾನ ಕೂಡ ಕೇಳ್ತಾ ಇತ್ತು. ಇದುವರೆಗೂ ಕೂಡ 2-3 ಸಾಕ್ಷಿಗಳು ಈಗಾಗಲೇ ಹೊರ ಬಂದಿರತಕ್ಕಂಥದ್ದು. ಈ ವಿಡಿಯೋ ಕೂಡ ಅದನ್ನ ಸಾರಿ ಹೇಳ್ತಿದೆ. ಪಾಕಿಸ್ತಾನದಲ್ಲಿ ಉಗ್ರರ ಅಡಗುದಾಣಗಳು ಇದ್ದಿದ್ದು ನಿಜ, ಭಾರತ ದಾಳಿ ಮಾಡಿದ್ದು ನಿಜ, ಮತ್ತೆ 200ಕ್ಕೂ ಹೆಚ್ಚು ಮಂದಿ ಉಗ್ರರು ಸತ್ತಿದ್ದು ಕೂಡ ನಿಜ ಅನ್ನುವಂತಹದ್ದು ಈಗ ಸ್ಪಷ್ಟ ಆಗ್ತಿರ್ತಕ್ಕಂಥದ್ದು. ಮತ್ತೆ ಪಾಕಿಸ್ತಾನದ ಸೇನಾ ಅಧಿಕಾರಿಗಳೇ ಈ ಉಗ್ರರ ಜೊತೆಗೆ ಇದ್ರು, ಉಗ್ರರಿಗೆ ಬೆನ್ನೆಲುಬಾಗಿ ಇದ್ರು ಅನ್ನುವಂಥದ್ದು ಇದು ಸ್ಪಷ್ಟ ಆಗುತ್ತೆ. ಯಾಕಂತಂದ್ರೆ ಉಗ್ರರು ಸತ್ತಿದ್ದಾರೆ, ಉಗ್ರರು ಸತ್ತ ನಂತರ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಸೇನಾ
ಅಧಿಕಾರಿಗಳು, ಪಾಕ್ನ ಸೇನಾ ಅಧಿಕಾರಿಗಳೇ ಮಾಡ್ತಿರ್ತಕ್ಕಂತ ವಿಡಿಯೋ ಈಗ ಸಾಮಾಜಿಕ ಕಾರ್ಯಕರ್ತನಿಂದ ಬಹಿರಂಗ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಂದಂತೂ ಸ್ಪಷ್ಟ ಆಗುತ್ತೆ, ಆ ಒಂದು ಬಾಲಾಕೋಟ್ನಲ್ಲಿ ಉಗ್ರರ ಅಡಗುದಾಣ ಏನಿತ್ತು, ಜೈಷ್ ಎ ಮೊಹಮ್ಮದ್ ಸಂಘಟನೆ ಉಗ್ರರ ಅಡಗುದಾಣ, ಅಲ್ಲಿ ಬಂದಂತಹ ಹೊಸ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೂಡ ಕೊಡ್ಲಾಗ್ತದೆ. ಮತ್ತೆ ISS ಉಗ್ರರು ಕೂಡ ಅಲ್ಲಿ ಇದ್ರು ಅನ್ನುವಂಥದಕ್ಕೆ ಇದು ದೊಡ್ಡ ಪುರಾವೆ ಸಾಕ್ಷಿ ಆಗುತ್ತೆ ಮಾಲ್ತೇಶ್. ಓಕೆ ಹರೀಶ್, ಅಂದ್ರೆ ಮೊನ್ನೆ ಒಂದಷ್ಟು ಇಲ್ಲಿ ಭಾರತದ ಮಾಧ್ಯಮಗಳು ತಮ್ಮ ಸೋರ್ಸ್ ಅನ್ನ ಬಳಸ್ಕೊಂಡು ಅಲ್ಲಿಂದ ಮಾಹಿತಿಯನ್ನ ಕೆತ್ತಿದ್ದನ್ನ ಗಮನಿಸಿದ್ವಿ ಅಥವಾ ತಿಳ್ಕೊಂಡಿದ್ದನ್ನ ಗಮನಿಸಿದ್ವಿ. ಆಮೇಲೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಒಂದಷ್ಟು ಮಾಹಿತಿಯನ್ನ ಬಿಟ್ಟಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಇಲ್ಲಿ ಪಾಕ್ನ ಸಾಮಾಜಿಕ ಕಾರ್ಯಕರ್ತನೇ ಹೀಗೆ ವಿಡಿಯೋವನ್ನ ರಿಲೀಸ್ ಮಾಡಿದ್ರಲ್ಲ, ಅಂದ್ರೆ ಆತನ ಉದ್ದೇಶ ಅಂದ್ರೆ ತನ್ನ ದೇಶದಲ್ಲಿ ಭಯೋತ್ಪಾದನೆ ಯಾವ ಮಟ್ಟಿಗೆ ನಡೀತಾ ಇದೆ ಅನ್ನುವಂಥದ್ದನ್ನ, ಜೊತೆಗೆ ಅದ್ರ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಅವರ ಸೇನೆನೇ ಹೇಗೆ ಅವ್ರು ಹೋಗಿ ಬೆನ್ನಿಗೆ ನಿಲ್ಲುತ್ತೆ ಅನ್ನೋದನ್ನ, ಇದನ್ನೆಲ್ಲ ಜಗಜ್ಜಾಹೀರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆತ ಈ ವಿಡಿಯೋ ರಿಲೀಸ್ ಮಾಡಿರೋದಾ, ಏನ್ ಕತೆ, ಆತನ ವಿಚಾರವಾಗಿ ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ಹರೀಶ್? ಹೌದು ಮಾಲ್ತೇಶ್, ಮುಖ್ಯವಾಗಿ ಪಾಕಿಸ್ತಾನದಲ್ಲೂ ಕೂಡ ಕೆಲವೊಂದಿಷ್ಟು ನಾಗರಿಕರು, ಸಾಮಾಜಿಕ ಕಾರ್ಯಕರ್ತರು ಅವರು ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿನ ಸರ್ಕಾರದ ವಿರುದ್ಧವೇ ಹೋರಾಟವನ್ನ ನಡೆಸ್ತಾ ಇರತಕ್ಕಂಥದ್ದು. ಇಲ್ಲಿ ಸರ್ಕಾರ ಹಾಗೂ ಮಿಲಿಟರಿ ಎರಡೂ ಜೊತೆಗೂಡಿ ಉಗ್ರರನ್ನ ಪೋಷಿಸ್ತಾ ಇರುವಂತಹ ನಿದರ್ಶನ ಏನಿದೆ, ಇದಕ್ಕೆ ಅಲ್ಲಿನ ಕೆಲವೊಂದಿಷ್ಟು ಸ್ಥಳೀಯರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಮತ್ತೆ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಇರ್ತಕ್ಕಂತ ಅಲ್ಲಿನ ಸ್ಥಳೀಯರು ಕೂಡ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾವುದೇ ಕಾರಣಕ್ಕೆ ಇಲ್ಲಿ ಉಗ್ರ ಚಟುವಟಿಕೆಗಳು ಇರಬಾರ್ದು, ಪಾಕಿಸ್ತಾನದಲ್ಲಿ ಸರ್ಕಾರವೇ ಉಗ್ರರನ್ನ ಪೋಷಣೆಯನ್ನ ಮಾಡ್ತಿದೆ, ಬೇರೆ ಬೇರೆ ದೇಶಗಳಿಗೆ ಉಗ್ರರನ್ನ ರವಾನೆ ಮಾಡ್ತಿದೆ. ಮತ್ತೆ ಅದ್ರ ಜೊತೆಗೆ ಪಾಕಿಸ್ತಾನದಲ್ಲೂ ಕೂಡ ಉಗ್ರರ ದುಷ್ಕೃತ್ಯಕ್ಕೆ ಕೆಲವೊಂದಿಷ್ಟು ನಿದರ್ಶನಗಳು ಆಗಿವೆ. ಪಾಕಿಸ್ತಾನ ಕೂಡ ಭಯೋತ್ಪಾದನೆಗೆ ತುತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ನಾಗರಿಕರುಗಳು ಕೂಡ ಸರ್ಕಾರ ಹಾಗೂ ಸೇನೆಯ ವಿರುದ್ಧ ಆಗಾಗ ಕಿಡಿಯನ್ನ ಕಾರ್ತಲೇ ಇರ್ತಾರೆ. ಮತ್ತೆ ಸತ್ಯವನ್ನ ಹುಡುಕುವಂತ ಪ್ರಯತ್ನವನ್ನ ಅಲ್ಲಿನ ನಾಗರಿಕರು ಮಾಡ್ತಾ ಇರ್ತಾರೆ. ಈಗ ಅಲ್ಲಿ ಉಗ್ರರ ನೆಲೆಗಳು ಏನಿತ್ತು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ, ಬಾಲಾಕೋಟ್ನಲ್ಲಿ, ಅಲ್ಲಿ ಮುಖ್ಯವಾಗಿ ಉಗ್ರರ ಅಡಗುದಾಣಗಳು ಇದ್ದಿದ್ದು ನಿಜ ಅನ್ನುವಂಥದ್ದನ್ನ ಅಲ್ಲಿ ಪಾಕಿಸ್ತಾನ ಮಾಧ್ಯಮಗಳು ಕೂಡ ಹೇಳಲಿಕ್ಕೆ ಮುಂದಾಗಿರ್ಲಿಲ್ಲ. ಮತ್ತೆ ಸತ್ಯ ಗೊತ್ತಿದ್ರು ಕೂಡ ಯಾವುದೇ ರೀತಿಯಂತ ಅಲ್ಲಿನ ನಾಗರಿಕರಿಗೆ, ಸ್ಥಳೀಯ ನಾಗರಿಕರುಗಳಿಗೂ ಕೂಡ ಆ ಒಂದು ಉಗ್ರರ ನೆಲೆಗಳ ಹತ್ರ ಸುಳಿದಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಮತ್ತೆ ದಾಳಿ ಆದ ನಂತರ ಅದು ಸಂಪೂರ್ಣ ಪ್ರದೇಶವನ್ನ ಯಾವುದೇ ಸಾರ್ವಜನಿಕರಿಗೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಮತ್ತೆ ಯಾವುದೇ ಪತ್ರಕರ್ತರು ಹೋಗ್ತಾರೆ ಅಂತಂದ್ರು, ಮಾಧ್ಯಮದವರು ಹೋಗ್ತಾರೆ ಅಂತಂದ್ರು ಕೂಡ ಅವರಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಆದ್ರೂ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು ಸಾಹಸವನ್ನ ಮಾಡ್ತಿದ್ದಾರೆ, ಒಂದಷ್ಟು ಆಡಿಯೋ ಟೇಪ್ ಗಳನ್ನ ಬಿಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮತ್ತೆ ವಿಡಿಯೋ ದೃಶ್ಯಗಳನ್ನು ಕೂಡ ಈಗ ಅಮೆರಿಕದಲ್ಲಿ ಇರ್ತಕ್ಕಂತಹ ಪಾಕ್ನ ಸಾಮಾಜಿಕ ಕಾರ್ಯಕರ್ತ ಬಿಡುಗಡೆಯನ್ನ ಮಾಡಿರ್ತಕ್ಕಂಥದ್ದು. ತನ್ನ ಸೋರ್ಸ್ ಅನ್ನ ಬಳಸಿ ಪಾಕಿಸ್ತಾನದಿಂದ ಅಲ್ಲಿರ್ತಕ್ಕಂಥ ತನ್ನ ಸಾಮಾಜಿಕ ಕಾರ್ಯಕರ್ತರ ಇನ್ನೊಬ್ಬರ ಸ್ನೇಹಿತರ ಜೊತೆ ಆ ವಿಡಿಯೋವನ್ನು ತೆಗೆದುಕೊಂಡು ಒಂದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅಲ್ಲಿ ಬಾಲಾಕೋಟ್ನಲ್ಲಿ ಉಗ್ರರ ಅಡಗುದಾಣಗಳು ಇದ್ದಿದ್ದು ನಿಜ. ಅದು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಹೊಸ ಉಗ್ರರನ್ನ ಸೇರ್ಪಡೆಯನ್ನ ಮಾಡ್ಕೊಳ್ಳಲಾಗ್ತಿತ್ತು, ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ಲಾಗ್ತಿತ್ತು. ಮತ್ತೆ ISIS ಉಗ್ರರು ಅಂದ್ರೆ ಈಗಾಗಲೇ ತರಬೇತಿಯನ್ನ ಪಡೆದು ಪಂಟರ್ ಏನಿರ್ತಾರೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಹೊಸ ಉಗ್ರರಿಗೆ ಅವ್ರನ್ನ ಸಿದ್ಧತೆಯನ್ನ ಮಾಡ್ಲಾಗ್ತಿತ್ತು ಅನ್ನುವಂಥದ್ದು ಈಗ ಬಹಿರಂಗ ಆಗಿದೆ. ಮತ್ತೆ ಆ ಒಂದು ಉಗ್ರರ ಕ್ಯಾಂಪ್ ಮೇಲೆ ಭಾರತದ ದಾಳಿ ಮಾಡಿದೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟ ಆಗಿ ಆ ವಿಡಿಯೋದಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಹರೀಶ್. ನಾವು ಪ್ರತಿನಿಧಿ ಹರೀಶ್ ಹೇಳಿದ ಹಾಗೆ ಇಲ್ಲಿ ಪಾಕ್ನ ನಿಜ ಬಣ್ಣವನ್ನ ಈ ವಿಡಿಯೋ ಬಯಲು ಮಾಡ್ತಾ ಇದೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಇದನ್ನ ಪರಿಗಣಿಸಬಹುದು. ಇಲ್ಲಿ ನಾವು ಗಮನಿಸ್ತಾ ಇದ್ವಲ್ಲ, ಇದು ಪಾಕ್ನ ಸೇನೆಗೆ ಸಂಬಂಧಪಟ್ಟಂತ ಓರ್ವ ಸೇನಾಧಿಕಾರಿ. ಆತ ಅಲ್ಲಿ ಉಗ್ರರ ಕ್ಯಾಂಪ್ನಲ್ಲಿ ಭಾರತ ಏರ್ ಸ್ಟ್ರೈಕ್ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಉಗ್ರರು ಹತರಾಗ್ತಾರಲ್ಲ, ಆ ನಂತರದಲ್ಲಿ ಸೀದಾ ಆ ಉಗ್ರರ ಕುಟುಂಬಸ್ಥರ ಬಳಿ ಈ ಸೇನಾಧಿಕಾರಿ ಹೋಗೋದಲ್ಲದೆ, ಆ ಕುಟುಂಬಸ್ಥರು ಆಲ್ರೆಡಿ ಹೇಗೆ ದುಃಖದಲ್ಲಿರ್ತಾರೆ, ತಮ್ಮ ಮನೆ ಮಂದಿಯನ್ನು ಕಳ್ಕೊಂಡು, ಅಂದರೆ ಅವರು ಉಗ್ರರಾಗಿದ್ರು ಕೂಡ ಒಂದು ರೀತಿ ಅದಕ್ಕೆ ಸಪೋರ್ಟಿವ್ ಆಗಿನೇ ಕುಟುಂಬಸ್ಥರು ಕೂಡ ಬಿಹೇವ್ ಮಾಡ್ತಾ ಇರ್ತಾರೆ. ಪಾಕಿಸ್ತಾನದಲ್ಲಿ ಈ ಥರದ ಬಹಳಷ್ಟು ಜಿಹಾದಿ ಕುಟುಂಬಗಳೇ ಇವೆ. ಅಂಥ ಕುಟುಂಬಗಳ ಹತ್ರ ಹೋಗಿ ಅಲ್ಲಿ ಸಮಾಧಾನ ಸಾಂತ್ವನ ಹೇಳುವಂಥ ಒಂದು ಕಪಟ ನಾಟಕವನ್ನು ಮಾಡ್ತಾ ಇರುವಂಥ ಪಾಕಿಸ್ತಾನದ ಸೇನಾಧಿಕಾರಿಯನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಮಾಡ್ತಾ ಇರುವಂಥ ಕೆಲಸ ತಪ್ಪು, ಆ ರೀತಿಯಾಗಿ ಮಾಡೋದು ಬೇಡ, ಅಂದರೆ ಅತ್ಯುಗ್ರವಾಗಿ ಉಗ್ರ ಸಂಘಟನೆಗಳನ್ನು ಸೇರಿಕೊಂಡು ಕೃತ್ಯಗಳನ್ನು ಎಸ್ಕೋದೆಲ್ಲ ತಪ್ಪು, ಹೀಗಾಗಿ ಅದನ್ನೆಲ್ಲ ಬಿಟ್ಬಿಡಿ ಹೊರಬನ್ನಿ ಅನ್ನುವಂಥದ್ದನ್ನು ಆ ಸೇನೆ ಯಾವತ್ತೂ ಕೂಡ ಹೇಳೋದಿಲ್ಲ ಅಥವಾ ಮನವರಿಕೆ ಮಾಡ್ಕೊಳ್ಳೋದಿಲ್ಲ. ಅವರೇನಿದ್ರು ಕೂಡ ನಿಮ್ಮ ಕುಟುಂಬಸ್ಥ ಒಂದು ರೀತಿ ದೇಶಕ್ಕಾಗಿ ಸತ್ತಿದ್ದಾನೆ ಅಥವಾ ಜಿಹಾದಿ ಹೋರಾಟದಲ್ಲಿ ಆತ ಸತ್ತಿದ್ದಾನೆ, ಆತ ಸ್ವರ್ಗಕ್ಕೆ ಹೋಗ್ತಾನೆ, ಈ ಥರದ ಒಂದಷ್ಟು ಪೊಳ್ಳು ಮಾತುಗಳಿಂದನೇ ಅವ್ರನ್ನೆಲ್ಲರನ್ನೂ ಕೂಡ ಒಂದು ರೀತಿ ಬ್ರೈನ್ ವಾಶ್ ಮಾಡಿ ಆಮೇಲೆ ಸಮಾಧಾನ ಮಾಡಿ ಅಂಥ ಕುಟುಂಬಸ್ಥರು ಮತ್ತೆ ಈ ರೀತಿಯಾಗಿ ಸಾಂತ್ವನ ಹೇಳೋದು,
ಜೊತೆಗೆ ಒಂದ್ ರೀತಿ ಕನಿಕರ ತೋರಿಸುವ ಮುಖಾಂತರವಾಗಿ ಇನ್ನೂ ಒಂದಷ್ಟು ಉಗ್ರರನ್ನ ತನ್ನ ಜೊತೆಗೆ ಸೆಳೆದುಕೊಂಡು ಭಾರತದ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸೋದಕ್ಕೂ ಕೂಡ ಪಾಕಿಸ್ತಾನ ಹೊಂಚಾಗ್ತಾ ಇದೆ ಅನ್ನೋದಕ್ಕೆ ಈ ತರದ ಘಟನೆಗಳು ಕೂಡ ಸಾಕ್ಷಿಯಾಗಿ ನಮಗೆ ಸಿಗ್ತಾ ಇವೆ. ನೋಡ್ಬೇಕಿದೆ ಭಾರತ ಇಂತಹ ಆ ಸಾಕ್ಷಿಯನ್ನ ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಬಳಸೋದಕ್ಕೆ ಮುಂದಾಗುತ್ತೆ ಅನ್ನೋದನ್ನ.